ಅಳ್ಬೇಡಿ, ನಾವ್ ಬಂದಿದೀವಿ ತಾನೆ. ಅಣ್ಣಂಗೆ ಏನೂ ಆಗೋದಕ್ ಬಿಡಲ್ಲ, ನೀವು ಧೈರ್ಯವಾಗಿರಿ. ಹೇ ವಿಜಿ, ಯಾಕೆ ಇಷ್ಟೊಂದು ಗಾಬರಿ ಪಟ್ಕೋತಾ ಇದ್ಯಾ? ದೀಪಕ್ ನನ್ ಪ್ರಾಣ ಸ್ನೇಹಿತ. ಅವನ್ಗೇನಾದ್ರೂ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನ? ಯೋಚನೆ ಮಾಡಬೇಡ, ನಾನ್ ಬಂದಿದ್ದೀನಲ್ವಾ. ವಿಜಯ್, ಡಾಕ್ಟರ್ ಏನು ಹೇಳಿದ್ರು? ದೀಪಕ್ ಕಂಡೀಷನ್ ಹೇಗಿದೆ? ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ. ಏನಾಗುತ್ತೋ, ಎಲ್ಲಿ ಅವರನ್ನ ಕಳ್ಕೊಳ್ತೀನೋ ಅನ್ನೋ ಭಯ ಆಗ್ತಿದೆ. ಹಾಗೆಲ್ಲ ಯೋಚನೆ ಮಾಡ್ಬೇಡಮ್ಮ. ದೀಪಕ್ ಏನು ಅಂತ ನಮ್ಗೆಲ್ರಿಗೂ ಗೊತ್ತು. ಅವನಿದ್ ಕಡೆ ನಗುಗೆ ಬರನೇ ಇಲ್ಲ. ಹಾಗೆಲ್ರೂ ನಕ್ಕು ನಲಿಸ್ತಿರೋನ್ನ ನಾವು ಕಳ್ಕೊತೀವ? ನೀನೇನು ಗಾಬರಿ ಆಗ್ಬೇಡ, ನಾವೆಲ್ಲ ಇದೀವಲ್ಲ, ಸಮಾಧಾನವಾಗಿರು. ದೇವ್ರೆ, ಯಾಕೆ ಒಳ್ಳೆಯವ್ರನ್ನೇ ಹೀಗೆ ಪರೀಕ್ಷೆ ಮಾಡ್ತೀಯಾ? ಅವ್ರು ಏನ್ ಮಾಡಿದ್ರು ಅಂತ ಈ ಶಿಕ್ಷೆ ಕೊಡ್ತಿದ್ಯಾ? ಇವತ್ ನಾವೇನಾದ್ರೂ ಇಲ್ಲಿದ್ದೀವಿ ಅಂದ್ರೆ ಅವರಿಬ್ರೇ ಕಾರಣ. ನನ್ನ ನೋವುಗಳಿಗೆ, ಕಷ್ಟಗಳಿಗೆ ಮನಸಾರೆ ಸ್ಪಂದಿಸ್ತಾ ಇದ್ರು. ದೀಪಕ್ ಅಣ್ಣಂಗೆ ಹೀಗಾಗಿದೆ ಅಂತ ಅಕ್ಕ ಎಷ್ಟು ಅಳ್ತಿದ್ದಾರೆ. ಈಗ ಆ ಕಣ್ಣೀರನ್ನ ಒರೆಸೋ ಜವಾಬ್ದಾರಿ ನಿಂದು. ಅಣ್ಣ ಹುಷಾರಾಗಿ ಬರೋ ಹಾಗೆ ಮಾಡಪ್ಪ. ಇಲ್ಲಿ ದೀಪಕ್ ಕಡೆ ನಾವೇ ಡಾಕ್ಟರ್. ಹೇಗಿದೆ ಅವನು? ಹೋಗಿ ನೋಡ್ಬೋದಾ? ಇಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ತುಂಬಾ ಬ್ಲಡ್ ಹೋಗಿರೋದ್ರಿಂದ ಅವ್ರಿಗೆ ಬ್ಲಡ್ ಬೇಕಾಗಿದೆ. ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ, ನಾನು ಇಮಿಡಿಯೇಟ್ ಆಗಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಬೇಕಾಗಿರೋದು ಬಾಂಬೆ ಬ್ಲಡ್ ಗ್ರೂಪ್. ಅದು ಸಿಗೋದು ತುಂಬಾ ರೇರ್ ಅಲ್ವಾ? ಎಸ್ ಸರ್, ಅದು 10,000 ಜನದಲ್ಲಿ ಒಬ್ಬರದಾಗಿರುತ್ತೆ. ಹಾಗಾಗಿ ಈಗ ನೀವು ಈ ಬ್ಲಡ್ನ ಅರೇಂಜ್ ಮಾಡಬೇಕು, ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಡಾಕ್ಟರ್. ನನ್ನ ಬ್ಲಡ್ ಗ್ರೂಪು ಅದೇನೆ. ನೀವು ನನ್ನ ಬ್ಲಡ್ಡೇ ತೊಗೊಬೋದು. ಒಳ್ಳೆ ವಿಷಯ ಹೇಳಿದ್ರಿ. ನೀವು ಕುಡ್ದಿಲ್ಲ ತಾನೆ? 2 ದಿನದಿಂದ ಕುಡ್ದಿದ್ರು ನಿಮ್ಮ ಬಾಡಿಲಿ ಆಲ್ಕೋಹಾಲ್ ಅಂಶ ಇರುತ್ತೆ. ಹಾಗಾಗಿ ಅದು ಇನ್ನೊಬ್ಬರ ದೇಹಕ್ಕೆ ಹೊಂದಿಕೆ ಆಗೋದಿಲ್ಲ. ಅಯ್ಯೋ ಡಾಕ್ಟರ್, 3 ದಿವಸದಿಂದ ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಕುಡಿಯೋಕೆ ಆಗ್ತಾ ಇಲ್ಲ. ನನ್ನ ಪ್ರಾಬ್ಲಮೇ ಬೇರೆ. ಸೊ ನಿಮಗದು ಯಾವ ಪ್ರಾಬ್ಲಮೂ ಆಗಲ್ಲ. ನನ್ನ ಬ್ಲಡ್ ತಗೋಬಹುದು. ನೋಡಿ, ಇವ್ರನ್ನ ಕರ್ಕೊಂಡೋಗಿ ಬ್ಲಡ್ ತಗೊಳ್ಳಿ. ಬನ್ನಿ ಸರ್. ಹಾ ಡಾಕ್ಟರ್, ನನಗೊಂದು ಪ್ರಾಬ್ಲಮ್ ಇದೆ. ಅದಕ್ಕೊಂದು ಸೊಲ್ಯೂಷನ್ ಬೇಕಾಗಿತ್ತು. ಹೇಳಿ. ಅಂದ್ರೆ ಈಗ ಹೇಳಕ್ಕಾಗಲ್ಲ, ಎಲ್ಲ ಪ್ರೊಸೀಜರ್ ಮುಗಿದ್ಬಿಡ್ಲಿ, ಆಮೇಲೆ ನಿಮ್ಮ ಹತ್ರ ಕೂಲಂಕುಷವಾಗಿ ಕೂತ್ಕೊಂಡು ಮಾತಾಡ್ತೀನಿ. ನನ್ನ ಪ್ರಾಬ್ಲಮ್ ನಿಮ್ಮ ಹತ್ರ ಆದ್ರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಣ ಅಲ್ವಾ ಡ್ಯಾಡ್? ನಾನು ಬ್ಲಡ್ ಕೊಟ್ಬಿಟ್ಬಿಡ್ತೀನಿ. ವಿಜಿ, ಅಳ್ಬೇಡಿ ಅಕ್ಕ, ಅಣ್ಣಂಗೇನೂ ಆಗಲ್ಲ. ಭಗವಂತ, ನನ್ ಮಾಂಗಲ್ಯ ಭಾಗ್ಯನ ಕಿತ್ಕೋಬೇಡ. ಅದನ್ನ ಉಳಿಸೋ ಜವಾಬ್ದಾರಿ ನಿಂದು. ಅವ್ರಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಬದುಕಿರಲ್ಲ. ನನ್ ಜೀವನ ನಿನ್ ಕೈಯಲ್ಲಿದೆ. ಅಕ್ಕ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣಂಗೆ ಏನೂ ಆಗಲ್ಲ ಅಂತ ನಾನು ಹೇಳಿಲ್ವಾ? ಧೈರ್ಯವಾಗಿರಿ ಅಕ್ಕ. ಅವರನ್ನ ಈ ಪರಿಸ್ಥಿತಿಲಿ ನೋಡಿದ್ಮೇಲೆ ಹೇಗ್ ಧೈರ್ಯವಾಗಿರ್ಲಿ ಮಯೂರಿ? ಅವ್ರು 1 ದಿವಸ ಹುಷಾರ್ ತಪ್ಪು ಮಲ್ಗಿದ್ರು, ಅವರನ್ನ ನೋಡೋದಿಕ್ಕಾಗಲ್ಲ. ಅಂಥದ್ರಲ್ಲಿ
ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿಗೆ ಬಂದಾಗಿಂದ ಅವರನ್ನ ನೋಡೋದಕ್ಕೆ ಆಗಿಲ್ಲ. ಕೇಳಿದ್ರೆ ಪ್ರಜ್ಞೆ ಬಂದಿಲ್ಲ ಅಂತಾರೆ. ನಾನು ಹೇಗೆ ಧೈರ್ಯವಾಗಿರ್ಲಿ? ಅಕ್ಕ, ಅವ್ರಿಗಿರೋ ಒಳ್ಳೆತನಕ್ಕೆ ಅವ್ರಿಗೇನೋ ಆಗದೆ ಇರೋ ಹಾಗೆ ಆ ದೇವ್ರು ನೋಡ್ಕೋತಾನೆ. ಇದೊಂಥರ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಈ ಪರೀಕ್ಷೆನಲ್ಲಿ ಅಣ್ಣ ಗೆದ್ದು ಬಂದೇ ಬರ್ತಾರೆ. ನೀ ನನ್ ಸಮಾಧಾನಕ್ಕೆ ಹೀಗೆಲ್ಲ ಹೇಳ್ಬೋದು ಮಯೂರಿ, ಆದ್ರೆ ನಾನ್ ಎಷ್ಟೇ ಸಮಾಧಾನ ಮಾಡ್ಕೊಳಕ್ ಪ್ರಯತ್ನ ಪಟ್ರು ನನ್ನಿಂದ ಆಗ್ತಿಲ್ಲ. ನನ್ ಕಣ್ಮುಂದೆ ಅವ್ನ್ ನಗುಮುಖನೇ ಕಾಣಿಸ್ತಿದ್ದೆ. ಒಂದು ಕ್ಷಣನೂ ಸುಮ್ನೆ ಇರ್ದೆ ಏನಾದ್ರೂ ಒಂದ್ ಮಾತಾಡಿ ನಗಿಸ್ತಾನೆ ಇರ್ತಾರೆ. ಎಷ್ಟೋ ಸಲ ಬೇಜಾರಾಗಿ ದೇವ್ರ ನಿಮ್ ಬಾಯಿಗೆ ಬೀಗ ಹಾಕ್ಬಾರ್ದ ಅಂತ ನಾನು ಬೈದಿದ್ದೀನಿ. ಆದ್ರೆ ಅದು ತಮಾಷೆಗೋಸ್ಕರ ಹೇಳಿರೋದು. ಈಗ ನೋಡಿದ್ರೆ ಅದು ನಿಜ ಆಗೋ ತರ ಇದೆ. ಅವರನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಮಯೂರಿ. ಅಕ್ಕ, ಯಾಕೆ ಪದೇ ಪದೇ ಅವ್ರಿಲ್ಲ ಅಂತ ಅನ್ಕೋತಾ ಇದ್ದೀರಾ? ಹಾಗೇನಾದ್ರೂ ಇದ್ದಿದ್ರೆ ಅವ್ರಿಗೆ ರಕ್ತನ ಏನಕ್ಕೆ ಕೊಡ್ತಿದ್ರು ಹೇಳಿ? ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ಚಿಕ್ಕ ಯಜಮಾನ್ರು ಅವ್ರಿಗೆ ರಕ್ತ ಕೊಡ್ತಿದ್ದಾರೆ. ದೇವ್ರು ಒಂದೊಂದ್ಸಲ ಹೇಗೆಲ್ಲ ಆಟ ಆಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಚಿಕ್ಕ ಯಜಮಾನ್ರು 3 ದಿವಸದಿಂದ ಕುಡ್ದಿಲ್ಲ. ಅವರು ಕುಡಿದೇ ಇರೋದಕ್ಕೆ ತಾನೆ ಇವತ್ತವರು ರಕ್ತ ಕೊಡೋದಕ್ಕೆ ಸಾಧ್ಯ ಆಗಿದ್ದು. ಇದು ದೇವ್ರ ದಯನೇ ಅಲ್ವಾ ಅಕ್ಕ? ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ನೀವೇನೇ ಯೋಚನೆ ಮಾಡಿದ್ರು ಏನೂ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗಕ್ ಬಿಟ್ರೆ ತಾನೆ. ಅಲ್ಲ ಸಬು, ನೀನು ಎಷ್ಟೋ ಸಲ ಡೀಪಾಗಿ ಯೋಚನೆ ಮಾಡಿದ್ಯಾ, ಯಾವ ತಾನೇ ವರ್ಕೌಟ್ ಆಗಿದೆ? ಅದ್ ಹೇಗೆ? ಆ ತೆಂಗಿನ ಚಿಪ್ಪಿನ ನನ್ನ ತಮ್ಮನ ಜೀವನಕ್ಕೆ ಬರೋ ಹಾಗೆ ಮಾಡಿದ್ ನಾನೇ ಅಲ್ವಾ? ಅದು ಒಂದು ಬಿಟ್ರೆ ಬೇರೆ ಏನಾಗಿದೆ ಸಮ್ಮು? ನಿಮ್ಮಪ್ಪ ನೋಡು, ನಿನಗಿಂತ ದೊಡ್ಡ ಕಿಲಾಡಿ. ಏನ್ ಹೇಳ್ತಾ ಇದೀರಾ? ಮತ್ತಿನ್ನೇನ್ ಸಮ್ಮು, ಇಷ್ಟು ದಿವಸ 3 ಜನ ಬೆಳಿಗ್ಗೆ ಹೊತ್ತು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರು. ಈಗ ನೋಡು, 3 ಜನ ರಾತ್ರಿ ಹೊತ್ತು ಹೊರಗಡೆ ಹೋಗೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದ್ರೆ ಡ್ಯಾಡು ತಾರಕ್ಕು ಮಯೂರಿ ಮನೇಲಿಲ್ವಾ? ಇದ್ದಿದ್ರೆ ನಾನ್ ನಿನ್ನ ಹತ್ರ ಯಾಕೆ ಹೇಳ್ತಿದ್ದೆ? ಅಲ್ಲ ಸಮು, ಇಷ್ಟೊತ್ತಲ್ಲಿ ಅದೇನ್ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಮಾಡ್ತಿದಾರೋ ಗೊತ್ತಿಲ್ಲ.